ಯಪ್ಪ 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 ಮಿಸ್ಟರ್ ಲಂಕೇಶ್, ಹೇಳಿ ಮಿಸ್ಟರ್ ಲೋಕೇಶ್. ಎಲ್ಲಿ ನೋಡಿದ್ರು ಬರೀ ದುಡ್ಡು 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 ಅಂತ ಸಾಯ್ತಾರ್ರಿ. ಅಲ್ಲ, ಯಾರನ್ನ ಕೇಳಿದ್ರು ಬೆಳಗ್ಗೆ ಆಗ್ಲಿ ಆ ಹಾಲ್ನ ಒಂದು ದುಡ್ಡು, ಆಮೇಲೆ ಕರೆಂಟ್ ಬಿಲ್ ದುಡ್ಡು ಕಟ್ಟಿ, ಆಮೇಲೆ ನೀರ್ ಬಿಲ್ ದುಡ್ಡು ಕಟ್ಟಿ, ಎಲ್ಲರಿಗೂ ಬೇಕಾಗಿರೋದು ಒಂದೇ ಒಂದು ದುಡ್ಡು ದುಡ್ಡು ದುಡ್ಡು. ಈ ದುಡ್ಡು ಅನ್ನೋ ಮಾತು ಕೇಳಿ 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 ಸಾಕಾಗೋಗಿದ್ರಿ. ಬಂತು ಇದೊಂದು ದುಡ್ಡು ಕೇಳೋದು ಮಿನಿ ಜಾ. ಬಾಡ್ಗೆ ಅಂತೂ ಟೈಮ್ ಸರಿಯಾಗಿ ಕೊಡಲ್ಲ. ಅಟ್ಲೀಸ್ಟ್ ಎಂಟ್ರಿ ಬಿಲ್ಡಪ್ ಗೆ ಒಂದ್ ಸಾಂಗ್ ಹಾಡಕ್ ಆಗಲ್ವಾ? ನಿನ್ ಗುಂಡಮ್ಮಂಗ್ ಹೇಳು, ಇನ್ನೊಂದ್ಸಲಿ ಎಂಟ್ರಿ ಸಾಂಗ್ ಬರ್ಲಿಲ್ಲ ಬಜ್ಜಿ ಮಾಡ್ಬಿಡ್ತೀನಿ ಅಂತ. ಜಿ ಘಟ ನೋಡ್ ಕರೆಕ್ಟ್ ಆಗಿ ಹೇಳಕಳಿ, ಯಾರು ಬಜ್ಜಿ ಆಗೋದು ಅಂತ. ಯಾರ ಹತ್ರ ಹೇಳ್ತಿ? ಬೇಡ ನೋಡು, ಹೆಸರು ಮಾತ್ರ ಮಿನಿ, ಸಿಡಿದ್ರೆ ಮಿನಿ ಆಟಮ್ ಬಾಂಬ್. ನನ್ನ ಹತ್ರ ಇಟ್ಕೋಬೇಡ. ಆಟಮ್ ಬಾಂಬ್ ಅಂತೆ, ಚಟ್ನಿಲ್ ಹತ್ಕೊಂಡು ಬಾಯಿಗೆ ಇಟ್ಕೊಳ್ಳೋ ಪಡ್ಡು ತರ ಅವಳೆ ಇವಳು. ಆಟಮ್ ಬಾಂಬ್ ಅಂತೆ. ನೀನು ನನಗೆ ಅವಮಾನ ಮಾಡ್ತಿದ್ಯಾ? ತೆಗಿ ಬಾಡ್ಗೆನಾ. ಮಾತು ಹೇಳ್ತೀನಿ ಕೇಳಿಸ್ಕೊ, ಯಾವಾಗ್ಲೂ ಬಾಡಿಗೆ ಬಾಡಿಗೆ ಅಂತಾನೆ ಇರಬಾರ್ದು. ನೋಡೋದಕ್ಕೆ ಐಶ್ವರ್ಯ ರಾಯ್ ರೇಂಜ್ ಇಲ್ದೇ ಇದ್ರು ಒಂದು ಲೆವೆಲ್ಗೆ ಓಕೆ ಅನ್ನೋಂಗಿದ್ಯಾ. ಸ್ವಲ್ಪ ಬ್ರಾಡ್ ಆಗಿ ಥಿಂಕ್ ಮಾಡು. ಇಲ್ಲಿ ಎಷ್ಟು ಜನ ಸೆಲೆಬ್ರಿಟೀಸ್ ಬರ್ತಾ ಇರ್ತಾರೆ, ಡೈರೆಕ್ಟ್ರು, ಪ್ರೊಡ್ಯೂಸರ್ಸ್ ಎಲ್ಲರೂ. ನೋಡು ಅಲ್ಲೇ ಕೂತಿಲ್ವಾ ಅವರೊಬ್ರು ಡೈರೆಕ್ಟ್ರು, ಅವ್ರನ್ನೆಲ್ಲ ಇಂಪ್ರೆಸ್ ಮಾಡು. ಮನೇಲಿ ಕೂತ್ಕೊಂಡು ನೋಡ್ತಾ ಇರೋ ಎಷ್ಟೋ ಜನ ಡೈರೆಕ್ಟರ್ಸ್ಗಳು ಹೊಸ ಪಿಕ್ಚರ್ಗೆ ಹೀರೋಯಿನ್ ಹುಡುಕ್ತಾ ಇರ್ತಾರೆ. ಅದನ್ನ ಬಿಟ್ಟು ನೀನು ಇಲ್ಲಿ ಬಂದು ಬಾಡಿಗೆ ಬಾಡಿಗೆ ಅಂತ ಯಾಕೆ ನೀನ್ ಹೀರೋಯಿನ್ ಆಗ್ಬಾರ್ದು ಅಂತ ಯೋಚನೆ ಮಾಡಲ್ಲ? ಏನಂದೆ? ಹೀರೋಯಿನ್ ಸೃಜಾ? ನಾನು ಹೀರೋಯಿನ್ ಅಂತೆ? ಸೃಜಾ ಯು ಸೋ ಸ್ವೀಟ್. ನಿನ್ ಬಾಯಿಗೆ ಏನು ಸಕ್ಕರೆ ಹಾಕ ಅಂದೆ. ಅಲ್ಲ, ಎಲ್ರು ಮುಂದೆ ನಿನ್ನ ಅವಮಾನ ಮಾಡ್ತಿದ್ರು, ನನಗ್ ಸನ್ಮಾನ ಸಿಗೋ ಚಾನ್ಸ್ ಕೊಡ್ತಿದ್ಯಲ್ಲ, ಯಾಕೆ ಪುಟ್ಟ? ಪುಟ್ಟ ಪುಟ್ಟ ಯಾಕೋ ಪ್ಲೇಟೇ ಚೇಂಜ್ ಆಗ್ತಾ ಇದೆ. ಇಜಿಲ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯ್ಸಂತೆ. ಏನೋ ಅಂದಂಗಿತ್ತು. ಏನಿಲ್ಲ, ನೀನು ಹೋಗಿ ಬೇಗ ರೆಡಿ ಆಗ್ ಬಾ. ನಮ್ಮ ಇಂದ್ರಜಿತ್ ಅವರು ನೆಕ್ಸ್ಟ್ ಪಿಕ್ಚರ್ ಅಲ್ಲ 5 ಪಿಕ್ಚರ್ ಹೀರೋಯಿನ್ ಸೆಲೆಕ್ಟ್ ಮಾಡ್ತಾ ಇದಾರೆ. ಸೆಲೆಕ್ಟ್ ನೀನೇನಾದ್ರೂ ಆದ್ರೆ ಲಾಟ್ರಿ ಹೊಡೆದಂಗೆ. ಸುಜಾ ಈಗ್ಲೇ ನಮಸ್ಕಾರ ಮಾಡ್ದೆ. ಆಲ್ ದಿ ಬೆಸ್ಟ್ ಹೇಳಿ. ಆಲ್ ದಿ ಬೆಸ್ಟ್. ಆಲ್ ದಿ ಬೆಸ್ಟ್ ಮಿನಿ. ಆಲ್ ದಿ ಬೆಸ್ಟ್. ಈಗ್ಲೇ ಹೋಗಿ ರೆಡಿ ಆಗಿ ಬರ್ತೀನಿ. ನಾನು ಚೆನ್ನಾಗಿ ಹೇಳ್ತೀನಿ. ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್. ನಿಮ್ಗಲ್ಲ, ನಾವ್ ಹೇಳ್ತೀವಿ. ಆಲ್ ದಿ ಬೆಸ್ಟ್. ರೆಡಿ ಆಗಿ ಬರ್ತೀನಿ. ಹೋಗು. ಒಂದು ಚಿಕ್ಕ ಕ್ಲಾರಿಫಿಕೇಶನ್. ಈ ಬಂಗ್ಲೋ ಓಕೆನಾ ಅಥವಾ ಇಂಡಿವಿಜುವಲ್ ಫ್ಲಾಟ್ಸ್ ವಿಲ್ಲಾಸ್ ಓಕೆನಾ? ಫ್ಲಾಟ್ಸ್ ಬೇಡ, ಬಂಗ್ಲೋನೇ ಬೆಟ್ರು. ಬಂಗ್ಲೋನೇ ಚೆನ್ನಾಗಿರುತ್ತೆ. ಯಾಕೆ? ಅದು ನಾನು 5 ಪಿಕ್ಚರ್ ಸೈನ್ ಆದ್ಮೇಲೆ ನಾನು ಅಲ್ಲಿ ಹೋಗಿ ಸೆಟ್ಲ್ ಆಗ್ಬೇಕಲ್ವಾ, ಅದಕ್ಕೆ ಎಲ್ಲಿದ್ರೆ ವಾಸಿ ಅಂತ ಈಗ್ಲಿಂದ ಡಿಸೈಡ್ ಮಾಡ್ತಾ ಇದ್ದೆ. ಈ ಹೀರೋಯಿನ್ಸ್ ಒಂದ್ ಲೆವೆಲ್ ಬೆಳೆದ್ಮೇಲೆ ಒಂದು ಬೌನ್ಸರ್ಸ್ ಸೆಕ್ಯೂರಿಟೀಸ್ ಅಂತ ಇಟ್ಕೊಳ್ತಾರ? ಒಂದ್ 4 ಜನ ಸಾಕ ಅಥವಾ ಒಂದು 5 ಜನನೇ ಇಟ್ಕೊಳ್ಳ? ನಿನಗೆ 5 ಜನ ಸೆಕ್ಯೂರಿಟಿ ನಾನೇ ಕೊಡಿಸ್ತೀನಿ. ನಮ್ ನಾಯ್ಸ್ ಪೊಲ್ಯೂಷನ್ ಇದ್ದಾರೆ. ಹೋಗಮ್ಮ ನೀನು, ಹೋಗು. ಇವ್ರ ವಂಶದವರೆಲ್ಲ ಗುಲ್ಡ್ಗಳು ಅನ್ಸುತ್ತೆ. ಇಲ್ಲ 200 ಎಪಿಸೋಡು ದಯಣ್ಣ ಬಂದು ಬಾಡಿಗೆ ಕೊಡು ಅಂದ್ರ ಆವಾಗ್ಲೇ ಕಾಗೆ ಹಾರಿಸಿದೀನಿ. ಇವಳು ಬಂದ್ಬಿಟ್ಟು ಇವಾಗ ಕೇಳಿದ್ರೆ ಗೂಬೆನೆ ಹಾರಿಸ್ತೀನಿ. ಪೀಪಲ್ ಮತ್ತೆ ಅಂತೂ ಪುಟ್ಟ ಅಂತ ಕರೆಯಂಗ್ ಮಾಡಿದ್ರ ಆಗ್ಲೇ. ಮತ್ತೆ ಇನ್ನು ಮುಂದೆ ನೋಡ್ತಾ ಇರಿ ಏನೇನು. ಗುಂಡವ ಬರ್ರಿ ಈ ಕಡೆ ಸರಿಗೆ. ಕರ್ಮ ಇವ್ರದೊಂದು. ಕುಡಿದ್ಬಿಟ್ಟು ಫುಲ್ ಟೈಟ್ ಆಗಿ ಸುಮ್ನೆ ನೆಟ್ಟಿಗೆ ನಡ್ಕೊಂಡ್ ಬರೋದೇ ಕಷ್ಟ. ಅಂತದ್ರಲ್ಲಿ ಈ ಸೈಕಲ್ ಅಲ್ಲಿ ಬರೋದೆಲ್ಲ ಬೇಕಾ? ಏನ್ರಿ ಇದು ಗೆಟಪ್ ನಿಮ್ದು? ಅಲಿ ಅಂದ್ರೆ ಇದು ನನ್ನ ರಿಸರ್ಚ್. ಅಲಿ ಅಂದ್ರೆ ಯಾವ್ದು ಇದಾ ಅಥವಾ ಸೈಕಲ್ ನೀವು ಕಂಡಿದ್ದ? ಅಲಿ ಅಂದ್ರೆ ನಾನ್ ಸೈಕಲ್ ಕಂಡಿಡ್ಲಿಲ್ಲ. ಮತ್ತೆ ಸೈಕಲ್ ತುಳಿಯೋದ್ರಿಂದ ನಮ್ಮಂತ ಈ ಕಿಕ್ಕು ಹಿಡ್ದವರು ಕಿಕ್ಕು ಕಡಿಮೆ ಆಗುತ್ತಂತ ನಾನೇ ಸೈಕಲ್ ತುಳಿದು ರಿಸರ್ಚ್ ಮಾಡಿದೆ ನಾನು. 1 ನಿಮಿಷ. ಅಲಿ ಅಂದ್ರೆ ಎಲ್ಲರೂ ಶಾಂತ ರೀತಿಯಿಂದ ವರ್ತಿಸಬೇಕು. ಅಭಿಮಾನಿಗಳು ನುಗ್ಗಲು ಮಾಡಬಾರದು. ಶಾಂತಿ ಕಾಪಾಡಬೇಕು. ಶಾಂತಿ ಎಲ್ಲಿದ್ದಾಳೆ ಹೇಳಿ, ನಾನೇ ಹೋಗಿ ಕರ್ಕೊಂಡ್ ಬರ್ತೀನಿ. ಅಲ್ಲಿ ಅಂದ್ರೆ ಏನ್ ಮಾತಾಡ್ತೀರಾ? ತಪ್ಪು. ಶಾಂತಿ ಅಂದ್ರೆ ಪೀಸ್. ಏನ್ ನೀವು ಅಲ್ಲ, ಮಗಳು ಕೊಟ್ಟಿರೋ ಮಾವ ನೀವು, ತಂದೆಗೆ ಸಮಾನ.
ಅಳಿಯನ್ಗೆ ಪೀಸು ಗೀಸು ಅಂತೆಲ್ಲ ಮಾತಾಡ್ತಿರಲ್ಲ ಆಲಿ ಅಂದ್ರೆ ನೀವು ಬಹಳ ಅವಸರ ಮಾಡ್ತಿದ್ದೀರಾ. ಪೀಸ್ ಅಂದ್ರೆ ನೀವು ಬಾಕಿದನ್ನು ಬಿಟ್ಟು ಬಿಟ್ರಿ. ಪೀಸ್ ಅಂದ್ರೆ ಪೀಸ್ ಆಫ್ ಮೈಂಡ್, ಶಾಂತಿ, ಶಾಂತಿ, ನೆಮ್ಮದಿ. ಓ ಆ ಪೀಸ್ ಆಫ್ ಮೈಂಡ್. ನೀವು ಸ್ವಲ್ಪ ಸುಮ್ಮನೆ, ನಾನು ಸ್ವಲ್ಪ ಅಭಿಮಾನಿಗಳೊಟ್ಟಿಗೆ ಮಾತಾಡ್ತಿದ್ದೀನಿ. ನಿಮ್ಗೆ ಅಭಿಮಾನಿಗಳ? ಅಲ್ಲ, ಬೆಳಗ್ಗೆ ನೋಡಿದಾಗ ನಿಮ್ ತಲೆಯಲ್ಲಿ ಕೂದಲೇ ಇರಲಿಲ್ಲ, ಇವಾಗ ಇಷ್ಟು ಕೂದಲು ಬಂದ್ಬಿಟ್ಟಿದೆ. ಇದು ನನ್ನ ರಿಸರ್ಚ್, ಇನ್ವೆನ್ಷನ್. ರಿಸರ್ಚ್ ಹೌದು ಅಳಿ ಅಂದ್ರೆ. ಇದಕ್ಕೋಸ್ಕರನೇ ನನ್ನನ್ನು ಅಭಿಮಾನಿಗಳು ಅಂತ ನಾನು ಸನ್ಮಾನ ಮಾಡಿದ್ದಾರೆ. ಸನ್ಮಾನ? ಹೌದು, ನಿಮಗ್ ಸನ್ಮಾನ ಎಲ್ಲಾಗಿದ್ದು ನಿಮ್ಮ ಆ ಥೂಜಾ ಬರಲ್ಲ ಅಲ್ಲ ಅಲ್ಲಿ ಅಂದ್ರೆ ಏನು ಒಂದೇ ಲೊಕೇಶನ್ಗೆ ನನ್ನನ್ನ ಫಿಕ್ಸ್ ಮಾಡ್ತೀರಿ. ಅದ್ರ ಪಕ್ಕದಲ್ಲಿ ಆ ಕನ್ವೆನ್ಷನ್ ಹಾಲ್ ಇದೆಯಲ್ಲ, ಅಲ್ಲಿ ಮಾಡಿದ್ರಾ? ಅಲ್ಲಲ್ಲಿ ಅಂದ್ರೆ ಕನ್ವೆನ್ಷನ್ ಹಾಲ್ ಇದು ಪಕ್ಕದಲ್ಲಿ ಒಂದು ಆಮ್ಲೆಟ್ ಅಂಗಡಿ ಇದೆಯಲ್ಲ, ಅಲ್ಲಿ ನನ್ಗೆ ಸನ್ಮಾನ ಮಾಡಿದ್ರು. ರೇ ಗುಂಡಮಾವ, ಆಮ್ಲೆಟ್ ಅಂಗಡಿಲಿ ಯಾರಾದ್ರೂ ಸನ್ಮಾನ ಮಾಡ್ತಾರೆ? ಯಾರ್ರೀ ಸನ್ಮಾನ ಮಾಡಿದ್ರಲ್ಲಿ? ಪೂಜಾ ಬಾರ್ ಫ್ರೆಂಡ್ಸ್, ನನ್ ಗುಂಡು ಗೆಳೆಯರು. ಮತ್ತೆ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಪೂಜಾ ಬಾರಲ್ಲೇ ಸನ್ಮಾನ ಮಾಡ್ಬೋದಾಗಿತ್ತಲ್ಲ? ಪೂಜಾ ಬಾರಲ್ಲಿ ಸನ್ಮಾನ ಮಾಡಿದ್ರ ನನ್ನ ಮಗ ಪೂಜಾ ಬಾರ್ನ ದನಿ ನನ್ನ ಹಳೆ ಬಾಕಿ ಎಲ್ಲ ಕೇಳ್ತಾನೆ. ಅದಕ್ಕೆ ನಾನು ಲೊಕೇಶನ್ ಸ್ವಲ್ಪ ಶಿಫ್ಟ್ ಮಾಡಿಬಿಟ್ಟಿನ. ಸನ್ಮಾನ ಆಯ್ತು, ಈ ಆಫ್ ಬಾಯ್ಲ್ಡ್ ಅಂಗಡಿಲಿ ಆಯ್ತು ಎಲ್ಲ. ಸನ್ಮಾನ ಯಾಕೆ ಮಾಡಿದ್ರು ನೋಡಿ? ಈಗ ನೀವು ಕ್ವಾರ್ಟರ್ಗೆ ಬಂದ್ರಿ ನೋಡಿ, ಸಾರಿ ಮ್ಯಾಟ್ರಿಗೆ ಬಂದು ನೋಡಿ. ನಾನು ಇಷ್ಟು ದಿನ ಉತ್ತಮವಾದ ಮಾತುಗಳನ್ನು ಹಾಡ್ತಾ ಜ್ಞಾನಿ ಅನಿಸ್ಕೊಂಡಿದ್ದೆ. ಈಗ ಜ್ಞಾನಿ ಹಿಂದೆ ವಿ ಸೇರಿಸ್ಕೊಂಡು ವಿಜ್ಞಾನಿ ಆಗಿದ್ದೇನೆ. ತುಂಬಾ ತುಂಬಾ ಸಂಶೋಧನೆಗಳನ್ನ ಮಾಡಿದ್ದೇನೆ ಅಳಿ ಅಂದ್ರೆ, ಅದಕ್ಕೆ ಈ ಸನ್ಮಾನ. ನೀವು ಜ್ಞಾನಿ ಹಿಂದೆ ವಿ ಸೇರ್ಸ್ಕೊಳ್ಳೋ ಬದಲು ಆ ಸೇರ್ಸ್ಕೊಂಡ್ಬಿಟ್ಟು ಅಜ್ಞಾನಿ ಆಗಿದ್ರೆ ಕರೆಕ್ಟ್ ಆಗಿರೋದು. ಏನ್ ಸಂಶೋಧನೆ ಮಾಡಿ ದಬಾಕಿದ್ದೀರಾ ತಾವು? ಅದನ್ನ ನನ್ನ ಅಸಿಸ್ಟೆಂಟ್ ಹೇಳ್ತಾನೆ, ನನ್ನ ಶಿಷ್ಯ ಹೇಳ್ತಾನೆ. ನಿಮ್ಮ ಅಸಿಸ್ಟೆಂಟ್ ಯಾವನವನು? ಲಬಕುಚ್ಚುಕೊಳ್ಳ ಮೇಲೆ ಚೆನ್ನಕ್ಕೆ ತಮ್ ಚಿಕನ್ ಸುಕ್ಕ ಅಕ್ಕಪಕ್ಕ ಸಿಕ್ಕಿನ ಕಹಕಿ ಪುಕ್ಕ ಹೆಕ್ಕಿ ಮುಕ್ಕರಾಗಿ ನಕ್ಕುಕ್ಕೆ ಕಿರಿದ ಕರ ಕಟ ಕಟ ಪಕ್ಕದಲ್ಲಿ ಚಿಕ್ಕತಲ್ಲೆ ಪಕ್ಕದಲ್ಲಿ ಸುತ್ತುತ್ತಲ್ಲೆ ಕಕ್ಕತಲ್ಲೆ ಕೊಕ್ಕರೆದ ಕುಕ್ಕುಟ ಗುಂಪಲಿ ಬಂದ ಗೋವಿಂದ, ಆ ಧರ್ಮದ ಏಟಿನ ನೋವಿಂದ, ರಾಧೆಯ ತಾಳಕ್ಕೆ ಕುಣಿದ ಸರಿಗಮ ಪದನಿಸ ಭರಿಸಿದ ಸಿಕ್ಕಿನ ಕಹಕಿ ಪುಕ್ಕ ಹೆಕ್ಕಿ ರೇ ಗುಂಡಮ್ಮವ, ಇವನು ನಿಮ್ಗೆ ಅಸಿಸ್ಟೆಂಟಾ? ಅಲ್ಲ ಕಣ, ಇವ್ರು ಸೈಂಟಿಸ್ಟ್ ಗೆ ಅಸಿಸ್ಟೆಂಟ್ ಅಂದ್ಬಿಟ್ಟು ಕ್ರಿಕೆಟ್ ಕಾಸ್ಟ್ಯೂಮ್ ಅಲ್ಲಿ ಬಂದಿದೆಯಲ್ಲ? ಅದು ನಮ್ಮ ವಿಜ್ಞಾನಿಗಳು ಯಾವಾಗ್ಲೋ ಏನೇನೋ ಕಂಡಿಡಿತಾ ಇರ್ತಾರೆ. ಅದು ಕಂಡಿಡ್ದಿರೋದು ಯಾವಾಗ ಎಲ್ ಬೇಕಾದ್ರೂ ಸಿಡಿಬಹುದು. ಅದಕ್ಕೆ ಸೇಫರ್ ಸೈಡ್ ಅಂತ ಎಲ್ಲ ಗಾರ್ಡ್ಗಳು ಹಾಕೊಂಡ್ಬಿಟ್ಟಿದೀನಿ. ಆದ್ರೆ ಇದೊಂದೆಲ್ಲ ಹಾಕೊಳ್ಳೋದು ಅಂತ ಗೊತ್ತಾಗ್ತಿಲ್ಲ. ಅದಾ ಮುಗ್ಗ ಹಾಕೊಳ್ಳೋದು. ಏನ್ ಸರ್ ಉಸಿರು ಕಟ್ತಾ ಇದೆ? ಅದೇನು ಗೊತ್ತಾ, ಈ ವಿಜ್ಞಾನಿಗಳು ಎಕ್ಸ್ಪೆರಿಮೆಂಟ್ ಮಾಡ್ಬೇಕಾದ್ರೆ ಈ ಪಾಯ್ಸನಸ್ ಗ್ಯಾಸಸ್ ಎಲ್ಲ ಬಂದ್ಬಿಡ್ತಲ್ಲ, ಅದು ದೇಹದೊಳಗೆ ಹೋಗ್ಬಾರ್ದು ಅಂದ್ಬಿಟ್ಟು ಈ ತರ ಮಾಸ್ಕ್ ಕೊಡ್ತಾರೆ. ಅವನ್ ಹೇಳ್ದೆ ಅಂತ ನೀನ್ ಮೂಗಿಗೆ ಹಾಕಿ, ಅದು ಮೂಗಿಗೆ ಹಾಕುವ ಜಾಗ ಅಲ್ಲ. ಇಲ್ಲಿ ಬಾ ತಿರ್ಗ. ಓ, ಅದು ಅಲ್ಗಾಕದ ಮುಖ್ಯವಾದ ಜಾಗನೇ ಮರ್ತ್ಬಿಟ್ಟಿದ್ದೆ. ಕರೆಕ್ಟ್. ಬೀಳ್ಬಾರ್ ಜಾಗಕ್ಕೆ ಏನಾದ್ರು ಸಿಡಿದು ಬಿದ್ದಿದ್ರೆ ಜನ ನಿನ್ನೆ ಮರ್ತೋಗಿರೋರು. ಗುಂಡಮ್ಮವ, ಅದೇನ್ ಕಂಡಿಡ್ದಿದ್ದೀರಾ? ತಗೊಳ್ಳಿ, ಹಿಡ್ಕ. ಕೊಡಿ. ಹಿಡ್ಕ. ಹಿಡ್ಕ ಅಂದ್ರೆ ಹಿಡ್ಕೊಳ್ಳೋದಲ್ಲ, ಇದರ ಹೆಸರೇ ನನ್ನ ರಿಸರ್ಚ್. ಇದು ಹಿಡ್ಕ. ಇದು ಏನೇನು ಹಿಡ್ಕೊಳತ್ತಿದ್ದು? ಇದು ಹಿಡ್ಕೊಳ್ಳಲ್ಲ ಅಲ್ಲಿ ಅಂದ್ರೆ, ಹಿಡ್ಕೊಂಡಿದ್ದವರನ್ನ ಬಿಡಿಸುತ್ತೆ. ಇದನ್ನು ಕುಡಿದ್ರೆ ನಮ್ಮ ಬಾಡಿಯಲ್ಲಿರುವ ಪಾರ್ಟ್ಸ್ ಗಳೆಲ್ಲ ಉದುರೋಗುವಂಗೆ ಕೆಲಸ ಮಾಡುತ್ತೆ. ಈಗ ತೋರಿಸ್ತೇನೆ ನೋಡಿ ನನ್ನ ರಿಸರ್ಚ್. ಗುಂಡ್ಮ ಒಂದು, ನಿನಗೆ ಡ್ಯಾನ್ಸ್ ಬರುತ್ತಾ? ಹಂಗಂದ್ರೆ ನೋಡಿ, ಮುಖ್ಯ ಬಾಲಕ ಇವನಿಗೆ ಡ್ಯಾನ್ಸ್ ಅಂದ್ರೆ ಏನಂತ ಗೊತ್ತಿಲ್ಲ. ಈಗ ನೋಡಿ, ನನ್ನ ಹಿಡ್ಕ ಅಂತ ರಿಸರ್ಚ್ ಅನ್ನು ಇವನಿಗೆ ಗುಡ್ಕ ಅಂತ ಕುಡಿಸ್ತೇನೆ. ನೋಡಿ ಏನು ಮಾಡ್ತಾನಂತ ನನ್ನ ಮಗ. ಕುಡಿಲೇ ಹೆಂಗ? ಗುಂಡಮ್ಮ, ಒಂದು ಹಾಡಾಡಮ್ಮ.
ಚಲ ಚಯ್ಯ 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 ಚಲ ಚಯ್ಯ 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 ಚಲ ಚಯ್ಯ 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 ಬಾವು ಜನತ ಜಲೆ ಜನೆ. ಏ ಗುಂಡಮ್ಮ, ಅದೇನೋ ಕುಡಿದ್ರೆ ಹಿಡ್ಕೊಂಡ್ರದೆಲ್ಲ ಅಲ್ಲಾಡೋಗುತ್ತೆ ಉದ್ರೋಗುತ್ತೆ ಅಂದ್ರೆ ಆಡ್ತಾ ಇದ್ದ ಗುಂಡಮ್ಮ ನೋಡಿದ್ರೆ ನೀವೇನ್ರಿ ನಿಮ್ಮ ಏನು ಅಲ್ಲಾಡ್ತಾನೆ ಇಲ್ಲ. ಸಾರಿ, ಒಂದು ಸಣ್ಣ ಮಿಸ್ಟೇಕ್ ಆಗಿದೆ. ಒಂದು ನಿಮಿಷ. ಅದು ರಿಸರ್ಚ್ ಅಂದ್ರೆ ನನ್ನ ರಿಸರ್ಚ್, ಅದು ಯಾರು ಹಾಗಾಯ್ತು ಅಂತ ನನ್ಗಿತ್ತಾಯ್ತು. ಕುಂಡಮ್ಮ ಸ್ವಲ್ಪ ಕುಡಿ, ಏನಾಗಲ್ಲ, ಕುಡಿ. ಫಾಸ್ಟ್ ನೋಡಿ. ನೋಡಿ ಈಗ ಚಲ ಚಯ್ಯ 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 ಚಲ ಚಯ್ಯ 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 ಚಲ ಚಯ್ಯ 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 ಚಲ ಚಯ್ಯ 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 ಪಾವುದರ ಚಲನೆ ಚಲ ಚಯ್ಯ ಚಯ್ಯ ಪಾವುದರ ಚಲನೆ ಚಲ ಚಯ್ಯ ಪಾವುದರ ಚಲನೆ ಚಲ ಚಯ್ಯ ಚಯ್ಯ ಪಾವುದರ ಚಲನೆ ಚಲ ಚಯ್ಯ 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 ಚಲ ಚಯ್ಯ 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 ಚಲ ಚಯ್ಯ 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 ಚಯ್ಯ. ಖಾಲಿ ಒಂದು ಅಂಶಲ್ಲಿ ಎಷ್ಟು ಫಾಸ್ಟ್ ಚಯ್ಯ 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 ನೋಡಿದ್ರಲ್ಲಿ ಅಂದ್ರ ಈ ನನ್ ಮಗನಿಗೆ ಮುಂಚೆ ಡ್ಯಾನ್ಸ್ ಅಂದ್ರೆ ಏನಂತ ಗೊತ್ತಿಲ್ಲ, ಹೇಗೆ ಕುಣಿತಾನೆ ನನ್ ಮಗ. ಹಿಡ್ಕ ಕೊಟ್ಮೇಲೆ ಹಿಡ್ತಿಲ್ದಂಗೆ ಕುಣಿತಿದ್ದಾನೆ ನನ್ ಮಗ. ಹೌದು, ಈ ಹಿಡ್ಕ ಕುಡಿಯೋದ್ರಿಂದ ಸೈಡ್ ಎಫೆಕ್ಟ್ಸ್ ಏನಿಲ್ವಾ? ಈಗ ಯಾವ್ದ್ರಿಂದ ನೀವು ಕುಡಿಯೋದು? ಬಾಯಿಂದ. ಇನ್ಯಾವ್ದ್ರಿಂದ ಕುಡಿತಾರೆ? ಬಾಯಿ ಎಲ್ಲಿದೆ? ಮುಖದ ಸೆಂಟ್ರಲ್ ಇದೆ. ಮುಖದ ಸೆಂಟ್ರಲ್ ಇದೆ. ಸೆಂಟ್ರಲ್ಲಿ ಕುಡಿದ್ರೆ ಸೈಡ್ಗೆ ಹೆಂಗೆ ಎಫೆಕ್ಟ್ ಆಗುತ್ತೆ? ನೋಡಿ, ನನ್ನ ಜೀವನದ ಇನ್ನೊಂದು ಸೈಡ್ ಎಫೆಕ್ಟ್ ಬಂತು ನೋಡಿ. ಏಯ್ ವಿನೋದ ನಿಲ್ಸ. ಏಯ್ ಕಬ್ಬಣ ಕೊಡ್ರ ಇವನಿಗೆ, ಕಬ್ಬಣ ಕೊಡ್ರ. ಟೋಪಿ ಕೊಡು, ಟೋಪಿ. ಟೋಪಿನ ಹಾಕೊಂಡಿದ್ಯಲ್ಲ, ಇನ್ಯಾರ್ಗ ಹಾಕ್ಬೇಕು ಟೋಪಿ? ಆಗಕ್ಕಲ್ಲ ಬಾವಾ, ಹಾ, ಹಿಡ್ಕೊಳ್ಳೋ ಟೋಪಿ. ಹಿಡ್ಕೊಳ್ಳೋ ಟೋಪಿ ಈ ಗೆದ್ದಾಗ ಹಿಡ್ಕೊತಾರಲ್ಲ ಟೋಪಿ, ಟೋಪಿ. ಅದು ಟೋಪಿ ಅಲ್ಲ, ಟ್ರೋಫಿ. ಟೋಪಿನೋ ಕಾಪಿನೋ ಎರಡರಲ್ಲೂ ಪಿ ಐತಲ್ಲ, ಕೊಟ್ಟಾಕು. ಇದು ಡ್ಯಾನ್ಸ್. ಬತ್ತಾಗಿರೋ ಬದ್ನೆಕಾಯಿ ಅಡ್ಡಾದಿಡ್ಡಿ ಅಲ್ಲಾಡ್ದಂಗಿತ್ತು ಅಷ್ಟೇ ಇದು. ಅಲ್ಲಿ ಅಂದ್ರೆ ಹಾ. ಈ ನನ್ನ ಮಗ ಮುಂಚೆ ಇಷ್ಟು ಡ್ಯಾನ್ಸ್ ಮಾಡ್ತಿರ್ಲಿಲ್ಲ. ನಾನು ಕೊಟ್ಟ ಔಷಧಿ ಹಿಡ್ಕ ಕುಡ್ದು ನೋಡಿ ಇಷ್ಟು ಹಿಡ್ಕ ಎಕ್ಸ್ಪೋರ್ಟ್ ಆಗಿಬಿಟ್ಟಿದೆ ನೋಡಿ.